ನಮ್ಮ ಚಾನಲ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಹಾಗೂ ನಿಮ್ಮ ನೆಚ್ಚಿನ ಶ್ರೀನಿವಾಸ್ ಗುರೂಜಿ ಮಾಡುವ ನಮಸ್ಕಾರ. ಈ ದಿನ ಈ ವಿಡಿಯೋದಲ್ಲಿ ಸ್ನಾನದ ಮಹತ್ವವನ್ನು ತಿಳಿದುಕೊಳ್ಳೋಣ. ಅದರಲ್ಲಿ ಎಷ್ಟು ವಿಧ, ಯಾವ ಸಮಯಕ್ಕೆ ಸ್ನಾನ ಮಾಡಿದರೆ ಯಾವ್ಯಾವ ಫಲಗಳು ನಮಗೆ ಸಿಗುತ್ತೆ, ಇವೆಲ್ಲವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ನಾವು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ರಾತ್ರಿ ಬೇಗ ಮಲಗುವ ಪದ್ಧತಿ ಇತ್ತು ಮುಂಚೆ. ಈಗ ಸ್ವಲ್ಪ ಅದು ಕಡಿಮೆ ಆಗಿದೆ ನೋಡಿ. ಬೇಗ ಏಳು ಬೇಗ ಮಲಗುವ ಪದ್ಧತಿ ಇವಾಗಿಲ್ಲ, ಅದು ಸ್ವಲ್ಪ ಕಡಿಮೆ ಆಗಿದೆ. ರಾತ್ರಿ 12ರ ಮೇಲೆ ನಿದ್ರೆ ಮಾಡುವವರ ಸಂಖ್ಯೆ ಹೆಚ್ಚು. ಇವತ್ತಿನ ಕಾಲದಲ್ಲಿ ಸಾಯಂಕಾಲ ಎಲ್ಲ ಕಡೆ ಶಾಪಿಂಗು ಇನ್ನೊಂದು ಮತ್ತೊಂದೆಲ್ಲ ಸುತ್ತಾಕೊಂಡು ಬಂದು ರಾತ್ರಿ 11 ಗಂಟೆ 12 ಗಂಟೆ ಮೇಲೆ ನಿದ್ರೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಇದರಿಂದಾಗಿ ಬೆಳಗ್ಗೆ ಏಳುವುದು ತಡ, 10 ಗಂಟೆ 11 ಗಂಟೆ ಈ ರೀತಿ 9 ಗಂಟೆ ಮೇಲೆ ಎದ್ದೊಳೋದು ಈ ರೀತಿ ಆಗಿಬಿಟ್ಟಿದೆ. ಆದರೆ ಸೂರ್ಯೋದಯಕ್ಕಿಂತ ಮೊದಲು ಸ್ನಾನ ಮಾಡುವವರ ಸಂಖ್ಯೆ ಅತೀ ಕಡಿಮೆ ಆಗಿಬಿಟ್ಟಿದೆ ಈಗ. ಮತ್ತು ಸೂರ್ಯ ನೆತ್ತಿ ಮೇಲೆ ಬಂದವರು ಕೆಲವರಿಗೆ ಸ್ನಾನ ಆಗಿರುವುದಿಲ್ಲ. ಎಷ್ಟು ಮಧ್ಯಾಹ್ನ 1 ಗಂಟೆ 2 ಗಂಟೆ ಆದರೂ ಕೂಡ ಸ್ನಾನ ಮಾಡೋದಿಲ್ಲ. ಇದರಲ್ಲಿ ನೋಡ್ಕೊಳ್ಳಿ, ನಾವು ಸ್ನಾನ ಮಾಡದೇ ಇದ್ದರೆ ನಮಗೇನಾಗತ್ತೆ? ಬೆಳಗ್ಗೆ ಎದ್ದು ಸ್ನಾನ ಮಾಡದೇ ಇದ್ದರೆ ಅಥವಾ ರಾತ್ರಿ ಆಗೋಕ್ಕೆ ಮುಂಚೆ ನಾವು ಮಲ್ಕೊಳ್ದೇ ಇದ್ದರೆ, ಬೆಳಗ್ಗೆ ಬೇಗ ಎದ್ದೊಳ್ದೇ ಇದ್ದರೆ ನಮಗೆಂತಹ ತೊಂದರೆಗಳು ಉಂಟಾಗತ್ತೆ? ನೀವು ಇಂಥವರಲ್ಲಿ ಒಬ್ಬರಾಗಿದ್ದರೆ ಎಚ್ಚರ ನೋಡಿ. ನೀವು ಸ್ನಾನ ಮಾಡುವ ಸಮಯ ನಿಮ್ಮ ಸುಖ, ಸಂತೋಷ, ಆರ್ಥಿಕ ವ್ಯವಸ್ಥೆ ಹಾಗೂ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಧರ್ಮಶಾಸ್ತ್ರದಲ್ಲಿ ನೋಡ್ಕೊಳ್ಳಿ, 4 ರೀತಿಯ ಸ್ನಾನಗಳನ್ನು ಹೇಳಲಾಗಿದೆ. ಬೆಳಗಿನ ಜಾವ ನೋಡಿ 4 ಗಂಟೆಯಿಂದ 5 ಗಂಟೆ ಒಳಗಡೆ ಮಾಡುವ ಸ್ನಾನವನ್ನು ಮುನಿ ಸ್ನಾನ ಎಂದು ಕರೆಯಲಾಗುತ್ತೆ. ಇದು ಸ್ನಾನ ಮಾಡಲು ಅತ್ಯುತ್ತಮವಾದ ಸಮಯ. ಮುನಿ ಸ್ನಾನ ಮಾಡುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತದೆಂದು ನಂಬಲಾಗಿದೆ. ಇನ್ನೊಂದು 2ನೇ ಸ್ನಾನ ನೋಡಿ, ದೇವಿ ಸ್ನಾನ ಅಂತ ಕರೀತಾರೆ. ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ಒಳಗಡೆ ಸ್ನಾನ ಮಾಡಿದರೆ ಆಯಸ್ಸು, ಕೀರ್ತಿ, ಧನ, ಸಂತೋಷ ಲಭಿಸುತ್ತದೆ. ಇದನ್ನು ದೇವಿ ಸ್ನಾನ ಎಂದು ಕರೆಯಲಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಈ ಸ್ನಾನ ಕೂಡ ಉತ್ತಮವಾದದ್ದು ಅಂತ ಕರೀತಾರೆ. ಇನ್ನು 3ನೇ ಸ್ನಾನ ಮನುಷ್ಯ ಸ್ನಾನ ಅಂತ ಕರೀತಾರೆ. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ಒಳಗಡೆ ಮಾಡುವ ಸ್ನಾನ ಇದಾಗಿದೆ. ಈ ಸಮಯದಲ್ಲಿ ಸ್ನಾನ ಮಾಡಿದರೆ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಎಂದು ನಂಬಲಾಗಿದೆ. ಕೊನೆಯದಾಗಿ ರಾಕ್ಷಸಿ ಸ್ನಾನ ಅಂತ ಒಂದಿದೆ ನೋಡಿ. ಇದೀಗ ಸಾಮಾನ್ಯವಾಗಿ 8 ಗಂಟೆಯ ನಂತರ ಮಾಡುವ ಸ್ನಾನ ಈ ಶ್ರೇಣಿಯಲ್ಲಿ ಬರುತ್ತದೆ. ಇದನ್ನು ಧರ್ಮ ನಿಷಿದ್ಧವೆಂದು ಪರಿಗಣಿಸಲಾಗಿದೆ. ಈ ಸ್ನಾನ ಮಾಡುವುದರಿಂದ ಮನೆಯಲ್ಲಿ ಬಡತನ, ಕಲಹ, ಅಶಾಂತಿ, ಅನಾರೋಗ್ಯ ಹಾಗೂ ಸಾಲಗಳು ಹೆಚ್ಚಾಗುವಂಥದ್ದು, ಇವೆಲ್ಲ ತೊಂದರೆಗಳು ಮತ್ತು ಲೌಕಿಕ ಬಾಧೆಗಳು ಹೆಚ್ಚಾಗುವಂಥದ್ದು, ಈ ರೀತಿಯಾಗಿ ಕಾಡುವಂತಹ ಅನಾರೋಗ್ಯಗಳು ಕಾಡುವಂಥದ್ದು ಈ ರೀತಿಯಾಗಿ ಈ ಸ್ನಾನಗಳನ್ನು ಮಾಡೋದರಿಂದ ಈ ರೀತಿಯಾದಂಥ ಫಲಗಳನ್ನು ನಾವು ಅನುಭವಿಸಬೇಕಾಗತ್ತೆ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡುವಂತಹ ಪದ್ಧತಿಯನ್ನು ನಾವೆಲ್ಲರೂ ರೂಢಿಸ್ಕೊಳ್ಳೋಣ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ನಮ್ಮ ದಿನವನ್ನು ಆರಂಭಿಸೋಣ. ಮತ್ತು ಸಾಯಂಕಾಲ ಬೇಗ ಮಲ್ಕೊಂಡು ನಮ್ಮ ಬೆಳಗ್ಗಿನ ಜಾವದ ಕೆಲಸಗಳಿಗೆ ಉತ್ತಮವಾದಂಥ ಬೆಳಗ್ಗೆ ಸೂರ್ಯೋದಯ ಸಮಯಕ್ಕೆ ಭಗವಂತನನ್ನು ಆರಾಧನೆ ಮಾಡುವಂತಹ ಸಮಯಕ್ಕೆ ನಾವು ಭಗವಂತನ ಧ್ಯಾನವನ್ನು ಮಾಡಿ ನಮ್ಮ ದಿನವನ್ನು ಶುರು ಮಾಡೋಣ ಅಂಥೇಳಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ, ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.